ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನೆನ್ನೆಗಳಲ್ಲಿ ನಾವು ಆಲಿಸಿದ ವಾಕ್ಯಗಳೆಲ್ಲವೂ ಒಂದೊಂದು ತಿರುವಿಗೆ, ಅನುಗ್ರಹಗಳಿಗೆ ಕಾರಣವಾಗುತ್ತಿದೆ. ದೇವರ ಎಲ್ಲಾ ಉಳಿತು ನಮ್ಮೊಂದಿಗಿರಲಿ. ಇಂದು ಆಲಿಸುವ ವಾಕ್ಯದೊಂದಿಗೆ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ನೋವನ್ನು ಅನುಭವಿಸುವವರು, ಸಾಲದ ಬಾಧೆಯಲ್ಲಿ ನೋವನ್ನು ಅನುಭವಿಸುವವರು, ಕೋರ್ಟ್ ಕೇಸು ಜಪ್ತಿಯಲ್ಲಿ ನಿಂತವರು, ಒಂದು ಮನೆಯು ಸ್ಥಳವು ಇಲ್ಲವಲ್ಲ ಎಂದು ನೋವನ್ನು ಅನುಭವಿಸುವವರು, ಹೀಗೆ ಅನೇಕ ನೋವುಗಳನ್ನು ಅನುಭವಿಸುವವರು ಅನೇಕರಿದ್ದಾರೆ. ಇಂದು ನಿಯೋಗ ಪ್ರಾರ್ಥನೆಯಲ್ಲಿ ಇಂದು ಪ್ರತ್ಯೇಕವಾಗಿ ನಿಯೋಗ ಇಡುವುದು ಇದಾಗಿದೆ. ಪ್ರಿಯರೇ, ನಿಮ್ಮೊಂದಿಗೆ ಹೇಳಲೇ, ನೀನು ಊಹಿಸಲಾಗದ ಉಳಿತನ್ನು ದೇವರು ನಿನಗೆ ನೀಡಿ ಉನ್ನತಕ್ಕೆ ಏರಿಸುತ್ತಾರೆ. ಆಮೇನ್. ಇದಕ್ಕಾಗಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಇಂದು ನನಗೆ ಸಾಲವಾಗಿದೆ, ಇಂದು ನನಗೆ ದಟ್ಟ ದಾರಿದ್ರ್ಯವಾಗಿದೆ, ಮನೆಯೂ ಇಲ್ಲ, ಏನು ಮಾಡುವುದು ಎಂದು ಅರಿತಿಲ್ಲ. ನನ್ನ ದೇವರೇ, ಎಷ್ಟು ಕಾಲ ಹೀಗೆ ನಾನು ಜೀವಿಸುವುದು ಎಂದು ಗೋಳಾಡುವ ಅನೇಕ ವ್ಯಕ್ತಿಗಳಿದ್ದಾರೆ. ಅದೆಲ್ಲ ಬದಲಾಗುತ್ತದೆ. ಆ ಸ್ಥಾನದಲ್ಲಿ ಊಹಿಸಲಾಗದ ಉಳಿತು ದೇವರು ನಮಗೆ ನೀಡುತ್ತಾರೆ. ನಾವು ಇಂದು ವಾಕ್ಯ ಆಲಿಸುವಾಗ ಏನು ಇಲ್ಲದ ಒಬ್ಬ ವ್ಯಕ್ತಿಯ ಕುರಿತಾಗಿದೆ. ಆ ವ್ಯಕ್ತಿಯ ದೇವರು ಕರುಣೆ ತೋರಿದ್ದು ಹೇಗೆ ಆಗಿದೆ ಎಂದು 2 ಸಾಮುವೇಲ್ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಕಾಣಬಹುದು. ವಾಕ್ಯವನ್ನು ಆಲಿಸೋಣ. ಸೌಲನ ಮಗ ಯೋನಾತನನಿಗೆ ಮೆಫಿಬೋಶೆತನೆಂಬ ಒಬ್ಬ ಕುಂಟ ಮಗನಿದ್ದನು. ಅವನು ಕುಂಟನಾದನು. ಹೀಗೆ ಸೌಲನು ಹಾಗೂ ಯೋನಾತನರು ಸತ್ತರೆಂಬ ವರ್ತಮಾನ ಜಸ್ರೀಲಿಂದ ಬಂದಾಗ 5 ವರ್ಷದವನಾಗಿದ್ದ ಅವನನ್ನು ಅವನ ದಾದಿ ತೆಗೆದುಕೊಂಡು ಅವಸರದಿಂದ ಓಡಿ ಹೋಗುವಾಗ ಅವನು ಬಿದ್ದು ಕಾಲು ಮುರಿದುಕೊಂಡನು. ಪ್ರಿಯರೇ, ಎಲ್ಲ ನಷ್ಟವಾದ ವ್ಯಕ್ತಿಯಾಗಿದ್ದನು ಮೆಫಿಬೋಶ್. ಎಲ್ಲ ನಷ್ಟವಾದ ವ್ಯಕ್ತಿಯಾಗಿದ್ದೀರಾ ನೀವು. ದೇವರು ನಿನ್ನನ್ನು ಕೈ ಹಿಡಿದು ಮೇಲಕ್ಕೆತ್ತುತ್ತಾರೆ, ಉನ್ನತಕ್ಕೆ ಏರಿಸುತ್ತಾರೆ. ಮೆಫಿಬೋಶಿಯನ್ನು ದೇವರು ಕೈ ಹಿಡಿದು ಎತ್ತಿದರು. ಅದಾಗಿದೆ 2 ಸಾಮುವೇಲ್ 9ನೇ ಅಧ್ಯಾಯ 1ರಿಂದ 13ರವರೆಗೆ ವಾಕ್ಯಗಳು. ಆ ವಾಕ್ಯವನ್ನು ಆಲಿಸೋಣ. ಒಂದು ದಿನ ದಾವೀದನು, ಸೌಲನ ಮನೆಯವರಲ್ಲಿ ಯಾರಾದರೂ ಇನ್ನೂ ಉಳಿದಿದ್ದಾರೋ? ಯೋನಾತನ ಸಲುವಾಗಿ ನಾನು ಅವರಿಗೆ ದಯೆ ತೋರಿಸಬೇಕೆಂದಿರುತ್ತೇನೆ ಎಂದು ವಿಚಾರಿಸಿದನು. ಪೌಲನ ಮನೆಯಲ್ಲಿ ಉಳಿಗನಾಗಿದ್ದ ಚೀಬಾ ಎಂಬ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು. ಅರಸನು ಅವನನ್ನು, ನೀನು ಚೀಬನೋ ಎಂದು ಕೇಳಲು ಅವನು, ನಿಮ್ಮ ಉಳಿಗನಾದ ನಾನು ಚೀಬನೆ ಎಂದು ಉತ್ತರ ಕೊಟ್ಟನು. ಆಗ ಅರಸನು, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಎಂದನು. ಆಗ ಚೀಬನು, ಯೋನಾತನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಅರಸನು, ಎಲ್ಲಿದ್ದಾನೆ ಎಂದು ಕೇಳಲು ಅವನು, ಲೊದೆಬಾರಿನಲ್ಲಿರುವ ಅಮೀಯನ ಮಗನಾದ ಮಾಕೀರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಕೂಡಲೇ ಅರಸನು ದೂತರನ್ನು ಕಳಿಸಿ ಅವನನ್ನು ಲೊದೆಬಾರಿನಲ್ಲಿದ್ದ ಅಮೀಯನ ಮಗನಾದ ಮಾಕೀರನ ಮನೆಯಿಂದ ಕರೆಸಿದನು. ಸೌಲನ ಮೊಮ್ಮಗನು ಯೋನಾತನನ ಮಗನು ಆದ ಆ ಮೆಫಿಬೋಶೆತನು ಬಂದು ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವೀದನು, ಮೆಫಿಬೋಶೆತನೇ ಎಂದೊಡನೆ ಅವನು, ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಎಂದನು. ಆಗ ದಾವೀದನು, ಹೆದರಬೇಡ, ನಿನ್ನ ತಂದೆ ಯೋನಾತನನ ನೆನಪಿನಲ್ಲಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜ ಸೌಲನ ಭೂಮಿಯೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ. ಇದಲ್ಲದೆ ನೀನು ಪ್ರತಿನಿತ್ಯ ನನ್ನ ಪಂಕ್ತಿಯಲ್ಲೇ ಊಟ ಮಾಡಬೇಕು ಎಂದು ಹೇಳಿದನು. ಮೆಫಿಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸತ್ತ ನಾಯಿಯಂತಿರುವ ನನ್ನನ್ನು ತಾವು ಗಮನಿಸಲು ನಿಮ್ಮ ಗುಲಾಮನಾದ ನಾನು ಅಪಾತ್ರನೇ ಎಂದನು. ನಂತರ ದಾವೀದನು ಸೌಲನ ಸೇವಕ ಚೀಬನನ್ನು ಕರೆದು ಅವನಿಗೆ, ನಿನ್ನ ಯಜಮಾನ ಸೌಲನಿಗೆ ಅವನ ಕುಟುಂಬದವರಿಗೆ ಇದ್ದುದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ. ನೀನು, ನಿನ್ನ ಮಕ್ಕಳು, ಆಳುಗಳು ನಿನ್ನ ಯಜಮಾನನ ಮೊಮ್ಮಗನಾಗಿ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಇವನ ಮನೆಯವರ ಅಶನಾರ್ಥವಾಗಿ ತಂದುಕೊಡಬೇಕು. ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲೇ ಭೋಜನವಾಗುವುದು ಎಂದು ಹೇಳಿ ಚೀಬನಿಗೆ 15 ಮಂದಿ ಗಂಡು ಮಕ್ಕಳು 20 ಮಂದಿ ಆಳುಗಳು ಇದ್ದರು. ಚೀಬನು ಅರಸನಿಗೆ, ಒಡೆಯರಾದ ಅರಸ ಅಪ್ಪಣೆಯ ಮೇರೆಗೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು.
ಈ ಪ್ರಕಾರ ಮೆಫಿಬೋಶೆತನು ರಾಜಪುತ್ರನಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುತ್ತಿದ್ದನು. ಅವನಿಗೆ ಮಿಕ್ಕನೆಂಬ ಚಿಕ್ಕ ಮಗನಿದ್ದನು. ಚೀಬನು ಮನೆಯಲ್ಲಿರುವವರೆಲ್ಲರೂ ಅವರ ಸೇವಕರು ಮೆಫಿಬೋಶೆತನಿಗೆ ಪ್ರತಿದಿನವೂ ರಾಜಪಂಕ್ತಿಯಲ್ಲಿ ಊಟವಾಗುತ್ತಿದ್ದರಿಂದ ಅವನು ಜೆರುಸಲೇಮಿನಲ್ಲೇ ವಾಸಿಸಿದನು. ಅವನ 2 ಕಾಲುಗಳು ಕುಂಟಾಗಿದ್ದವು. ಪ್ರಿಯರೇ, ಇಂದು ನನಗೆ ರಕ್ಷಣೆ ಹೊಂದಲು ಸಾಧ್ಯವೇ ಎಂದು ಯೋಚಿಸಿದ ಮೆಫಿಬೋಶೆಗೆ ಬಂದ ಅನುಗ್ರಹವಾಗಿದೆ ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ಈ ವಾಕ್ಯವನ್ನು ನಿಯೋಗ ಪ್ರಾರ್ಥನೆಯಲ್ಲಿ ನಿಯೋಗವಾಗಿ ಆಲಿಸುವ ಪ್ರಿಯರೇ, ನಿಮಗೆ ನಷ್ಟವಾದ ಕಾರ್ಯಗಳು ದೇವರು ನಿಮಗೆ ಮರಳಿ ನೀಡುತ್ತಾರೆ. ದೇವರು ಆಶೀರ್ವದಿಸಿ ಮರಳಿ ನೀಡುತ್ತಾರೆ. ದೇವರು ಅನುಗ್ರಹಿಸಿ ನಿನಗೆ ಮರಳಿ ನೀಡುತ್ತಾರೆ. ದೇವರು ನಿಮ್ಮನ್ನು ಊಹಿಸಲಾಗದಷ್ಟು ಅನುಗ್ರಹಿಸುವ ಒಂದು ದಿನ ಬಂದೇ ಬರುತ್ತದೆ. ಹಲ್ಲೆಲೂಯಾ. ನಿಮ್ಮ ಎಲ್ಲಾ ಸಮಸ್ಯೆಯನ್ನು ಈನ ಸ್ಥಿತಿಯಿಂದ ದೇವರು ಬಿಡುಗಡೆ ನೀಡಿ ಉನ್ನತಕ್ಕೆ ಏರಿಸುತ್ತಾರೆ. ಇಂದು ವಾಕ್ಯದಲ್ಲಿ ಆಲಿಸಿದ್ದ ಹಾಗೆ ಸತ್ತ ನಾಯಂತಿರುವ ಅವಸ್ಥೆ ನಮ್ಮ ಅನೇಕರದು. ನಮಗೂ ದೇವರ ಅದ್ಭುತಗಳು ಅನುಗ್ರಹಿಸುತ್ತಾರೆ. ನಮಗೆ ನಿಯೋಗ ಪ್ರಾರ್ಥನೆ 33 ಬಾರಿ ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.